ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭ ಮಾಸ ಭವಿಷ್ಯವನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದ ಹಾಗೇನೆ ಈಗ ನಮಗೆ ಶ್ರಾವಣ ಮತ್ತು ಭಾದ್ರಪದ ಇರತಕ್ಕಂತಹ ಮಾಸ. ಈಗಾಗಲೇ ಶ್ರಾವಣ ಮಾಸದಿಂದ ನಮಗೆ ಅತ್ಯಂತ ಶುಭ ಕಾಲಗಳು, ಶುಭ ಪರ್ವದ ದಿನಗಳೆಲ್ಲ ಶುರುವಾಗಿ ಹೋಗಿದೆ. ಅದು ಭಾದ್ರಪದಕ್ಕೂ ಸಹ ಕಂಟಿನ್ಯೂ ಆಗ್ತಾ ಅನೇಕ ಹಬ್ಬಗಳು, ಅನೇಕ ವ್ರತಗಳು ಬಂದು ಹೋಗ್ತಾ ಇರ್ತವೆ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ವಿಶೇಷ ದಿನಗಳು ಯಾವ್ಯಾವ್ದು, ಏನೇನು ದಿನದ ವಿಶೇಷತೆಗಳು ಬರ್ತವೆ ಅನ್ನೋದನ್ನ ನಾವು ಮೊದಲನೇದಾಗಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 1ನೇ ತಾರೀಕು 9ನೇ ತಿಂಗಳು 2026 ಮಂಗಳ ಗೌರಿ ವ್ರತ ಇರುತ್ತೆ. ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿ ವ್ರತ ಇರತಕ್ಕಂಥದ್ದು. ಇನ್ನು 4ನೇ ತಾರೀಕು 9ನೇ ತಿಂಗಳು 2026 ಕೃಷ್ಣ ಜನ್ಮಾಷ್ಟಮಿ ಇರೋದು. ತೋಳಪ್ಪರ್ ಮತ್ತು ಮನ್ನಾರ್ ಕೃಷ್ಣ ಜಯಂತಿ ಇರತಕ್ಕಂತಹದ್ದು. ಅಂದು ಚಂದ್ರೋದಯ ರಾತ್ರಿ 12 ಗಂಟೆಗೆ ಆಗತ್ತೆ. ಸೊ ಹಾಗಾಗಿ ಆ ಒಂದು ಅರ್ಧರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಜನ್ಮಿಸಿರೋದ್ರಿಂದಾಗಿ ಈ ವಿಶೇಷ ಆಚರಣೆ 12 ಗಂಟೆಗೆ ನಡೆಯತಕ್ಕಂಥದ್ದು. ಇನ್ನು 5ನೇ ತಾರೀಕು 9ನೇ ತಿಂಗಳು 2026 ಶ್ರಾವಣದ ಕೊನೆ ಶನಿವಾರ, ಶ್ರಾವಣ ಮಾಸದ ಕೊನೆ ಶನಿವಾರ ಇರತಕ್ಕಂಥದ್ದು. ಇನ್ನು ಇದೇ ಶ್ರಾವಣ ಮಾಸದ ಕೊನೆ ಶನಿವಾರದ ದಿವಸ ಯಾರೆಲ್ಲ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂತಹ ವಿಶ್ವದ ಪ್ರಪ್ರಥಮವಾಗಿರ್ತಕ್ಕಂತಹ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ದಕ್ಷಿಣ ಮುಖ ಹನುಮ ಸಮೇತ ಶನೇಶ್ವರ ಸ್ವಾಮಿಗೆ ಯಾರು ಬಂದು ಎಳ್ಳೆಣ್ಣೆ ಅಭಿಷೇಕವನ್ನ ನಿಮ್ಮ ಕೈಯಾರೆ ಮಾಡ್ತಿರೋ, ಅಥವಾ ಯಾರು ಆ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೈಯಾರೆ ಸ್ವಾಮಿಯನ್ನ ಸ್ಪರ್ಶಿಸಿ ದರ್ಶನವನ್ನ ಮಾಡ್ಕೊಳ್ತಿರೋ ಅಂಥವರೆಲ್ಲರಿಗೂ ಸಹ ಸ್ವತಃ ನಾವೇ ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ಉಚಿತವಾಗಿ ಕಟ್ತೀವಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿರೋದಿಲ್ಲ. ಬಂದಂಥವ್ರು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ಎಲ್ಲರಿಗೂ ಗೊತ್ತಿದೆ, ಶ್ರೀನಿವಾಸ ದೇವರನ್ನ ಪೂಜೆ ಮಾಡೋದು, ಹನುಮಂತನ ಪೂಜೆ ಮಾಡೋದು, ನರಸಿಂಹ ದೇವರನ್ನ ಪೂಜೆ ಮಾಡೋದು, ವಿಷ್ಣುವಿನ ಒಕ್ಲೆಲ್ಲ ಅವತ್ತು ತುಂಬಾ ಚೆನ್ನಾಗಿ ಕೆಲವೊಬ್ರು ಭಿಕ್ಷಾಟನ ಸ್ವರೂಪದಲ್ಲಿ ದಾಸಪ್ಪಂದರಾಗಿರಬಹುದು, ತುಂಬಾ ಜನ ಒಂದು ಭಿಕ್ಷಾಟನೆ ಮಾಡಿ ಗೋವಿಂದ ಗೋವಿಂದ ಅಂತ ಹೇಳಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಹನುಮಂತನ ಉಪಾಸನೆಯನ್ನ ಮಾಡೋದಕ್ಕೆ ಇದು ಪರ್ವಕಾಲ. ಹಾಗಾಗಿ ಅಂತಹ ಒಂದು ಪರ್ವಕಾಲದಲ್ಲಿ ಯಾರೆಲ್ಲ ಕೊನೆ ಶ್ರಾವಣ ಶನಿವಾರದ ದಿವಸ ಬರ್ತಿರಲ್ಲ ಆಶ್ರಮಕ್ಕೆ, ಅಂಥವ್ರಿಗೆಲ್ಲರಿಗೂ ಸಹ ಪೀಡೆ ಪಿಶಾಚಿಗಳಿಂದ ಯಾವುದೇ ರೀತಿಯಾದಂತಹ ಮಾಟ ಮಂತ್ರಗಳಾಗಿರಬಹುದು, ದೃಷ್ಟಿದೋಷಗಳಾಗಿರಬಹುದು, ನರದೃಷ್ಟಿ, ನಾರಿ ದೃಷ್ಟಿ, ಪೀಡದೃಷ್ಟಿ, ಪಿಶಾಚ ದೃಷ್ಟಿ, ಪ್ರೇತ ದೃಷ್ಟಿ, ಪಶು ದೃಷ್ಟಿ, ಪಕ್ಷಿ ದೃಷ್ಟಿ, ಸರ್ವದೃಷ್ಟಿಯೂ ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ಜೀವನದ ಅಭಿವೃದ್ಧಿಗೋಸ್ಕರ ಅಂತಾನೆ ಒಂದು ವಿಶೇಷವಾಗಿ ಆ ಒಂದು ರಕ್ಷಾ ಕವಚವನ್ನ ಕಟ್ಕೊಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಇರುತ್ತೆ. ತಾವೆಲ್ಲರೂ ಸಹ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯನ್ನ ಹಾಕಿ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿ, ಪ್ರಪಂಚದಲ್ಲಿ ಎಲ್ಲೂ ಇರ್ತಕ್ಕಂತಹ, ಎಲ್ಲೂ ನಿಮಗೆ ನೋಡೋದ ಕಂಡು ಕೇಳರಿಯದ, ನೋಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಅತ್ಯಪರೂಪವಾದಂತಹ ವಿಗ್ರಹಕ್ಕೆ ಸ್ವತಃ ನೀವೇ
ಪೂಜೆಗಳನ್ನ ಮಾಡೋದ್ರಿಂದಾಗಿ ನಿಮಗಿರ್ತಕ್ಕಂತಹ ಶನಿ ದೃಷ್ಟಿ ಆಗಬಹುದು, ಅದೇ ರೀತಿಯಾಗಿ ಕೆಟ್ಟ ಸಮಯಗಳಾಗಬಹುದು, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಹನುಮಂತನ ರಕ್ಷೆಯನ್ನ 5ನೇ ತಾರೀಕು ಕೊನೆ ಶ್ರಾವಣ ಶನಿವಾರದ ದಿವಸ ಕಟ್ತಾ ಇದ್ದೇವೆ. ಯಾರೆಲ್ಲರೂ ಸಹ ಇದ್ದಿರಲ್ಲ ಬಂದು ಕಟ್ಟಿಸ್ಕೊಂಡು ಹೋಗ್ಬೋದು, ಶುಭವಾಗ್ಲಿ. ಇನ್ನು ಅದೇ ರೀತಿಯಾಗಿ 8ನೇ ತಾರೀಕು 9ನೇ ತಿಂಗಳು 2026 ಮಂಗಳವಾರ ಮತ್ತೆ ಮಂಗಳಗೌರಿ, ಕೊನೆ ಮಂಗಳಗೌರಿ ವ್ರತ, ಶ್ರಾವಣ ಮಾಸದ ಕೊನೆ ಮಂಗಳಗೌರಿ ವ್ರತವಾಗಿರುತ್ತೆ. ಇನ್ನು 11ನೇ ತಾರೀಕು ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ ಆಗಿರುತ್ತೆ. ಈ ಬೆನಕನ ಅಮಾವಾಸ್ಯೆ ದಿವಸ ವಿಶೇಷವಾಗಿ ತುಂಬಾ ಜನ ಸಾಲ ಬಾಧೆಯಿಂದ ಬಳಲ್ತಾ ಇರ್ತೀರಿ. ಎಷ್ಟು ಖರ್ಚು ಮಾಡ್ಕೊಳ್ತಾ ಇರ್ತೀರಿ, ಸಾಲ 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 ಅನ್ನುವಂಥದ್ದು ಶೂಲವಾಗಿ ಪರಿಣಾಮವಾಗ್ಬಿಟ್ಟಿರುತ್ತೆ. ಸಾಲ ಎನ್ನುವಂತಹ ಶೂಲವು ನಿಮ್ಮಿಂದ ಹೋಗಬೇಕು, ನಿಮ್ಮ ಜೀವನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತು ಶ್ರಾವಣ ಮಾಸದ ಕೊನೆ ದಿವಸ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಂಥ ದಿವಸ ತ್ರಿಪುರ ಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಯಾರು ಬೇಕಾದ್ರೂ ಸಾಲ ಬಾಧೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು 5 ಕಮಲದ ಹೂವನ್ನ ತಗೊಂಡು ಬಂದು ದೇವಿಗೆ ಅರ್ಪಣೆ ಮಾಡಬೇಕು. ನೀವು ಕೊಡ್ತಕ್ಕಂಥ ಹೂವನ್ನ ನಿಮ್ಮ ಕೈನಲ್ಲೇ ಆ ಒಂದು ಯಾಗಕುಂಡಕ್ಕೆ ಹಾಕಿಸ್ತೀವಿ. ಅದರಿಂದ ದೇವಿಗೆ ಬಹಳ ಪ್ರೀತವಾಗಿ ನಿಮ್ಮ ಋಣಬಾಧೆಗಳು ಹೋಗತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಸಹ ಬಂದು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಬಹುದು. ಇದಕ್ಕೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಲ್ಕ ಅನ್ನುವಂತಹದ್ದು ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ 11ನೇ ತಾರೀಕು ಶ್ರಾವಣ ಮಾಸದ ಕೊನೆ ಶುಕ್ರವಾರ, ಕೊನೆ ದಿವಸ ಮತ್ತು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಸಾಲಬಾಧ ನಿವಾರಣೆಗಾಗಿ ತ್ರಿಪುರ ಚಂಡಿಕಾ ಹೋಮ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಇನ್ನಷ್ಟು ವಿಶೇಷತೆಗಳನ್ನು ಗಮನಿಸೋದಾಯ್ತು ಅಂದ್ರೆ ನಿಮ್ಗೆ ಸ್ವರ್ಣ ಗೌರಿ ವ್ರತ, ಅದೇ ರೀತಿಯಾಗಿ ವರಸಿದ್ಧಿ ವಿನಾಯಕ ವ್ರತ ಇರ್ತಕ್ಕಂತಹದ್ದು 14ನೇ ತಾರೀಕು, 15ನೇ ತಾರೀಕು ಋಷಿ ಪಂಚಮಿ ಇರ್ತಕ್ಕಂತಹದ್ದು. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಅನಂತನ ಹಬ್ಬ ಬರುತ್ತೆ, ಅನಂತನ ಹುಣ್ಣಿಮೆ ಬರುತ್ತೆ 25ನೇ ತಾರೀಕು ಮತ್ತು 26ನೇ ತಾರೀಕು. ರಾಹು ಜಯಂತಿ ಸಹ 26ನೇ ತಾರೀಕೆ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಗೆ ಒಳ್ಳೆ ರೀತಿನಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಇನ್ನು 27ನೇ ತಾರೀಕಿಂದ ಮಹಾಲಯ ಪಕ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಸೊ ಹಾಗಾಗಿ ಮಹಾಲಯ ಅಮಾವಾಸ್ಯೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಅಮಾವಾಸ್ಯೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ. ಈ ಮಹಾಲಯ ಪಕ್ಷ 15 ದಿವಸಗಳು ನಡೀತಕ್ಕಂಥದ್ದು. ನಿಮ್ಮ ಪೂರ್ವಿಕರನ್ನ ನೆನೆಸ್ಕೊಂಡು ಮಾಡ್ತಕ್ಕಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ಅವರಿಗೆ ಕೊಡಬೇಕಾದಂತಹ ಗೌರವ ಸ್ಥಾನಮಾನಗಳನ್ನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಹಿರಿಯರು ಪೂಜೆ ಮಾಡ್ತಕ್ಕಂಥದ್ದು. ನಿಮ್ಮ ಪಂಥಾನುಸಾರ ನಿಮ್ಮ ಮನೆತನಗಳಲ್ಲಿ ಬಂದಂತಹ ಪದ್ಧತಿಗಳನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಇನ್ನು ಮಾಸ ವಿಶೇಷತೆಯನ್ನು ತಿಳ್ಕೊಂಡಿದ್ದಾದ್ಮೇಲೆ ಈ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ದಿನಾಂಕಗಳಂದು ಬದಲಾವಣೆ ಆಗತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 2ನೇ ತಾರೀಕಿಗೆ ಶುಕ್ರನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕಿಗೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕಿಗೆ ರವಿಯು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 18ನೇ ತಾರೀಕಿನಂದು ಕಟಕ ರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕಿಗೆ ಬುಧನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಗ್ರಹ ಸ್ಥಿತಿಗಳು ಮತ್ತು ಗ್ರಹದ ಚಾರಗಳು ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ಈಗ ಗಮನಿಸೋಣ. ಸಿಂಹ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ತಿಂಗಳಲ್ಲಿ ಅತ್ಯಧಿಕವಾಗಿರ್ತಕ್ಕಂತಹ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಾಲದ ಬಾಧೆ ಜಾಸ್ತಿ ಆಗುತ್ತೆ, ಹಣಕಾಸಿನ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ವಿರೋಧಿಗಳ ಕಿರುಕುಳಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಣ ಕೈಗೆ ಬಂದದ್ದು ಯಾವುದೇ ಊರ್ಜಿತವಾಗದೆ ಕಳೆದು ಹೋಗ್ತಕ್ಕಂಥದ್ದು ಆಗತ್ತೆ. ಮನಸ್ಸಿನಲ್ಲಿ ತುಂಬಾ ಗೊಂದಲಗಳು ಸೃಷ್ಟಿ ಆಗ್ತಕ್ಕಂಥದ್ದು, ಜನರಿಂದ ಕಿರಿಕಿರಿಗಳು, ವೃಥಾ ಅಪವಾದ, ಆರೋಪಗಳು, ದೈಹಿಕ ಅನಾರೋಗ್ಯ ಬಾಧೆಗಳು ಬರ್ತಕ್ಕಂಥದ್ದು. ಈ ಅಷ್ಟಮ ಶನಿಯ ಪೀಡೆ ಬೇರೆ ನಿಮಗೆ ಇನ್ನಷ್ಟು ಹಿಂಡಿ ಹಿಪ್ಪೆ ಮಾಡಿಬಿಡತ್ತೆ. ಹಾಗಾಗಿಯೇ ಯಾರ್ಯಾರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಅಷ್ಟಮ ಶನಿ ನಡೀತಾ ಇದೆ, 7.5 ಶನಿ ನಡೀತಾ ಇದೆ, ಪಂಚಮ ಶನಿ ನಡೀತಾ ಇದೆ, ಇಂಥವ್ರಿಗೋಸ್ಕರವಂತಾನೆ ಇದೇ ಶ್ರಾವಣದ ಕೊನೆ ಶನಿವಾರದ ದಿವಸ ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕಿನಂದು ಉಚಿತವಾಗಿ ಹನುಮ ರಕ್ಷೆಯನ್ನ ನಿಮ್ಗೆ ಕಟ್ತಾ ಇದ್ದೇವೆ. ಯಾರಿಗಾದ್ರೂ ತುಂಬಾ ದೃಷ್ಟಿ ದೋಷಗಳಾಗ್ತಾ ಇದೆ, ಮಾಟಮಂತ್ರ ದೋಷಗಳಿಂದ ಹಿಂಸೆ ಅನುಭವಿಸ್ತಾ ಇದ್ದೀರಾ, ಅದೇ ರೀತಿಯಾಗಿ ತುಂಬಾ ಈ ಪಶು ದೃಷ್ಟಿಗಳಾಗ್ಬಹುದು, ಪ್ರಾಣಿ ದೃಷ್ಟಿಗಳು, ಪ್ರೇತ ದೃಷ್ಟಿಗಳು, ಪಿಶಾಚ ದೃಷ್ಟಿಗಳು, ಪೀಡ ದೃಷ್ಟಿಗಳು ಏನಾದ್ರು ನಿಮಗೆ ಬಾಧೆ ಕೊಡ್ತಾ ಇದೆ, ಮಾಟಮಂತ್ರ ಕೃತಿಮ ದೋಷಗಳು ಹಿಂಸೆ ಕೊಡ್ತಾ ಇದೆ,
ಬದುಕಿನಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಏನಾದ್ರೂ ಇತ್ತು ಅಂತ ಹೇಳಿದ್ರೆ 5ನೇ ತಾರೀಕು ಉಚಿತವಾಗಿ ನಮ್ಮ ಆಶ್ರಮದಲ್ಲಿ ಒಂದು ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ನಾವೇ ಸ್ವತಃ ಕಟ್ಟಿಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಹನುಮಂತನಿಗೆ ಮತ್ತು ಶನಿದೇವರಿಗೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿದಂಥವರಿಗೆ ನಾವೇ ಸ್ವತಃ ಆ ಒಂದು ಹನುಮ ರಕ್ಷೆಯನ್ನು ನಿಮ್ಮ ಕೈಗೆ ಕಟ್ತೀವಿ. ಯಾರ್ಯಾರಿಗೆ ಈ ಅಷ್ಟಮ ಶನಿಯ ಪೀಡೆ ಇರಬಹುದು, ಅರ್ಧಾಷ್ಟಮ ಶನಿಯ ಪೀಡೆ ಇರುವಂಥದ್ದು, ಪಂಚಮ ಶನಿಯ ಪೀಡೆ, 7.5 ಯಾರ್ಯಾರಿಗೆಲ್ಲ ಹಿಂಸೆ ಕೊಡ್ತಾ ಇದೆ ಅಂಥವ್ರು ಬಂದು ನೇರವಾಗಿ ಹನುಮ ಸಮೇತ ಶನಿಶ್ಚರ ಸ್ವಾಮಿಗೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ಸ್ವಾಮಿಯನ್ನ ಮುಟ್ಟಿ ಸ್ಪರ್ಶ ಮಾಡಿ ಅವರ ಅನುಗ್ರಹವನ್ನ ಪಡ್ಕೊಳ್ತಕ್ಕಂತಹ ಸಕಾಲ ಬಂದಂಥವರಿಗೆ ಹನುಮ ರಕ್ಷೆಯನ್ನ ಉಚಿತವಾಗಿ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರು ಬೇಕಾದ್ರೂ ಬಂದು ಪಾಲ್ಗೊಳ್ಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ತಾವೆಲ್ಲರೂ ಸಹ ಬಂದು ಹನುಮಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ವಿಚಾರಗಳನ್ನು ತಿಳ್ಕೊಂಡು ಬಂದು ದೇವರ ಕೃಪೆಗೆ ಪಾತ್ರರಾಗಿ ಕೆಲಸಗಳು ಕಳ್ಕೊಳ್ತಕ್ಕಂತಹ ಭೀತಿ ಸಿಂಹರಾಶಿಯವರಿಗೆ ಈ ತಿಂಗಳು ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಆಸ್ತಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ಒಂದಲ್ಲ ಅಂತ 20 ಸಲ ಯೋಚನೆ ಮಾಡಿ. ಯಾಕಂದ್ರೆ ಲಿಟಿಗೇಷನ್ ಪ್ರಾಪರ್ಟಿಗಳನ್ನ ತಗೊಂಡು ಸಿಕ್ಕಾಕೊಳ್ಳುವಂತಹ ಸಮಯ ಸಂದರ್ಭಗಳು ಬಂದ್ಬಿಡುತ್ತೆ. ಜೊತೆಗೆ ವ್ಯಾಪಾರ ಉದ್ಯೋಗಗಳಲ್ಲಿ ಧನಹಾನಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯಗಳು ಉಂಟಾಗ್ತಕ್ಕಂಥದ್ದು, ಹಣದ ಅಡಚಣೆ, ಸಾಲ ಬಾಧೆಗಳು ಜಾಸ್ತಿ ಆಗುವಂಥದ್ದು, ಒಳ ಹರಿವಿಗಿಂತ ಹೊರ ಹರಿವು ಹೋಗ್ತಕ್ಕಂಥದ್ದು. ಹಣಕಾಸು 4 ಕಾಸು ಬಂತು ಅಂತ ಹೇಳಿದ್ರೆ 10 ಕಾಸು ಖರ್ಚಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು, ಸಾಲ ಕೊಟ್ಟವರಿಂದ ಕಿರಿಕಿರಿ, ಸಾಲ ತಗೊಂಡವರಿಂದ ಕಿರಿಕಿರಿ, ನಿಮಗೆ ಕೊಡಬೇಕಾದವರು ಕೊಡೋದಿಲ್ಲ, ನೀವ್ ಯಾರಿಗೆ ಕೊಡಬೇಕೋ ಅವ್ರು ನಿಮ್ಮನ್ನ ಬಿಡೋದಿಲ್ಲ. ಒಂದಲ್ಲ ಒಂದ್ ಸಮಸ್ಯೆಗಳನ್ನ ಉತ್ಪತ್ತಿ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ಯಾರು ಈ ಸಾಲ ಬಾಧೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಿ, ಸಾಲಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವ್ರಿಗಂತಾನೆ ಉಚಿತವಾಗಿ ತ್ರಿಪುರಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ಶುಕ್ರವಾರದ ದಿವಸ, ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂತಹ ದಿವಸ ನಮ್ಮ ಆಶ್ರಮದ ಅಧಿದೇವತೆಯಾಗಿರ್ತಕ್ಕಂತಹ ತ್ರಿಪುರಚಂಡಿಕಾ ಪೂಜೆಯನ್ನ ಮತ್ತು ತ್ರಿಪುರಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಅವತ್ತು ಸಾಲಬಾಧ ನಿವಾರಣ ತ್ರಿಪುರಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬರ್ತಕ್ಕಂತಹ ಭಕ್ತರು 5 ಕಮಲದ ಹೂವನ್ನ ತಗೊಂಡು ಬನ್ನಿ. ಆ ಹೂವನ್ನ ನಿಮ್ಮ ಕೈಯಾರೆ ಯಜ್ಞಕ್ಕೆ ಆಹುತಿಯಾಗಿ ಅರ್ಪಣೆ ಮಾಡಿಸ್ತೇವೆ. ಕಮಲ ಕರಗಿದ ಹಾಗೆ ನಿಮ್ಮ ಸಾಲಗಳು ಕರಗತ್ತೆ ಬದುಕಿನಲ್ಲಿ. ಹಾಗಾಗಿ ಇದು ಉಚಿತವಾಗಿ ಮಾಡ್ತಾ ಇರತಕ್ಕಂಥದ್ದು. ಯಾರು ಬೇಕಾದ್ರೂ ಬಂದು ಪಾಲ್ಗೊಳ್ಬಹುದು. ಜೊತೆಗೆ ಅಲ್ಲಿ ನಿತ್ಯ ದಾಸೋಹದ ವ್ಯವಸ್ಥೆಗೆ ಯಾರಿಗಾದ್ರೂ ದಿನಸಿಯನ್ನ ದಾನವಾಗಿ ಕೊಟ್ಟು ಸಹಾಯ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥವರು ಒಂದಷ್ಟು ದಿನಸಿಗಳನ್ನ ತಗೊಂಡು ಸಹ ಬರಬಹುದು. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಗಳನ್ನ ತಿಳ್ಕೊಂಡು ಬನ್ನಿ. ಕುಟುಂಬದಲ್ಲಿ ಕಿರಿಕಿರಿಯ ವಿಚಾರಗಳು ಜಾಸ್ತಿ ಆಗುತ್ತೆ, ದುರಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು, ದುಂದು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು, ದುಷ್ಟ ಜನರಿಂದ ಕಿರಿಕಿರಿಗಳು, ದುಷ್ಟ ಜನರ ಸವಹಾಸಕ್ಕೆ ನೀವು ಬಿದ್ದು ಹೋಗ್ತಕ್ಕಂಥದ್ದು, ಹೀಗೆ 10 ಹಲವು ಅಶುಭದಾಯಕವಾದಂತಹ ವಾತಾವರಣ. ಇನ್ನು ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ತುಂಬಾ ಪ್ರೆಷರ್ ಬರ್ತಕ್ಕಂಥದ್ದು, ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ವಾತಾವರಣ ಉತ್ಪತ್ತಿ ಆಗ್ಬಿಡತ್ತೆ. ವಿರೋಧಿಗಳು ಜಾಸ್ತಿ ಆಗ್ತಾರೆ. ನಿಮ್ಮ ಸಹೋದ್ಯೋಗಿಗಳಲ್ಲಿ ಇಲ್ಲದೆ ಇರ್ತಕ್ಕಂತಹ ಒಂದಷ್ಟು ವೈಮನಸ್ಯಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಮುಂದೆ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಹಿಂದ್ಗಡೆ ಹೋಗಿ ನಿಮ್ಮ ಬಗ್ಗೆಯೇ ಅಪಪ್ರಚಾರಗಳಲ್ಲಿ ತೊಡಗಿರ್ತಕ್ಕಂಥದ್ದು, ಸುಮ್ಮನೆ ನಿಮ್ಮ ಮೇಲೆ ಇಲ್ಲದೆ ಇರ್ತಕ್ಕಂತಹ ಆರೋಪಗಳನ್ನ ಮಾಡಿ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡ್ತಾರೆ. ಹುಷಾರು. ಇನ್ನು ವ್ಯಾಪಾರಸ್ಥರಿಗಂತೂ ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ ಏನೋ ಕಂಡು ಬರುತ್ತೆ, ಆದ್ರೆ ಪ್ರಗತಿ ಕಂಡು ಬಂದದ್ದು ಕೈನಲ್ಲಿ ಇರೋದಿಲ್ಲ. ಹಣ ಒಳಹರಿವಿಗೆ ಬರ್ತಾ ಇದ್ದ ಹಾಗೇನೆ ಹೊರಹರಿವಿಗೆ ಹೋಗೋದಕ್ಕೆ ನಿಂತುಕೊಂಡ ಹಾಗೆ ಇರುತ್ತೆ. ನೆಮ್ಮದಿ ಅನ್ನೋದು ನಯಾ ಪೈಸ ಇರುವುದಿಲ್ಲ. ಅತ್ಯಧಿಕವಾಗಿರ್ತಕ್ಕಂತಹ ಧನ ನಷ್ಟಗಳು ಉಂಟಾಗುತ್ತವೆ. ಹುಷಾರು. ಇನ್ನು ಹೆಂಗಸರಿಗೆ ಅನಾರೋಗ್ಯದ ತೊಂದರೆಗಳು, ಅದರಲ್ಲೂ ಸೊಂಟದಿಂದ ಕೆಳಭಾಗದಲ್ಲಿ ತೊಡೆಗಳಾಗಿರಬಹುದು, ಮಂಡಿ, ಕಾಲು ಉರಿಯೂತಗಳು, ಪಾದಗಳಲ್ಲಿ ಹಿಂಸೆಗಳು, ಬೆರಳಿನ ಉಗುರುಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು, ಆರ್ಥರೈಟಿಸ್ ಪ್ರಾಬ್ಲಮ್, ಹೀಗೆ 10 ಹಲವು ಪ್ರಾಬ್ಲಮ್ಗಳು ಶುರುವಾಗ್ಬಿಡತ್ತೆ. ಹುಷಾರಾಗಿರ್ಬೇಕು.
ಸ್ತ್ರೀಯರು ಆರೋಗ್ಯದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿಯು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತಕ್ಕಂತಹದ್ದು, ಮನೆಯಲ್ಲಿ ಓದೋದಕ್ಕೆ ಅಸಾಧ್ಯವಾದಂತಹ ವಾತಾವರಣ ಉತ್ಪತ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ವಿದ್ಯಾರ್ಥಿಗಳು ಸಹ ಬಹಳ ಜಾಗ್ರತೆಯಾಗಿದ್ದು ನಿಮ್ಮ ಜೀವನನ ನಡೆಸ್ಕೊಳ್ತಾ ಹೋಗಿ, ನಿಮ್ಮ ಬದುಕುಗಳು ಚೆನ್ನಾಗಾಗ್ಲಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರಲ್ಲಿ ಜಾಗೃತರಾಗಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯವೂ ಅಷ್ಟೇ ಶ್ಯಾಮಲಾ ದಂಡಕ ಸ್ತೋತ್ರವನ್ನ ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ ಪಠಣೆಯನ್ನು ಮಾಡ್ತಾ ಬನ್ನಿ. ಶ್ಯಾಮಲಾದೇವಿಯ ಕೃಪಾಶೀರ್ವಾದದಿಂದ ನಿಮಗಿರುವಂತಹ ಅನಿಷ್ಟಾರಿಷ್ಟಗಳು ದೂರವಾಗಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.